ನಮಸ್ಕಾರ ಮಿಥುನ ರಾಶಿಯವರೇ. ಕಳೆದ 1 ವರ್ಷದಿಂದ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಈ ಅಲ್ಲೋಲ ಕಲ್ಲೋಲವನ್ನು ಇಂದು ಶಾಂತಗೊಳಿಸುವ ಸಮಯ ಬಂದಿದೆ. ನಿಮ್ಮ ಅತಿದೊಡ್ಡ ತಪ್ಪು ಏನಾಗಿತ್ತು? ನಿಮ್ಮ ಮುಖದ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ನಿಮ್ಮ ಬೇರುಗಳನ್ನು ಕತ್ತರಿಸುತ್ತಿದ್ದ ಜನರನ್ನು ನೀವು ನಂಬಿದ್ದೀರಿ. ವೃತ್ತಿ ಜೀವನದಲ್ಲಿ ಹೇಗೆ ಮುಂದುವರಿಯಬೇಕು, ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕೆಂದು ನಿಮಗೆ ಅರ್ಥವಾಗುತ್ತಿಲ್ಲ. ನೀವು ಗೊಂದಲಕ್ಕೊಳಗಾಗಿ ಕುಳಿತಿದ್ದೀರಿ. ಆದರೆ ನನ್ನ ಮಾತನ್ನು ಬರೆದಿಟ್ಟುಕೊಳ್ಳಿ. ಈಗ ಗೋಚಾರದಲ್ಲಿ ಬರುತ್ತಿರುವ ವಕ್ರಿ ಪ್ರಭಾವವು ನಿಮ್ಮ ಮನಸ್ಸಿನ ಎಲ್ಲ ಜೇಡರ ಬಳೆಗಳನ್ನು ಸ್ವಚ್ಛಗೊಳಿಸುತ್ತದೆ. ಈಗ ನೀವು ಕೆಲಸಕ್ಕೆ ಬಾರದ ಜನರಿಂದ ದೂರವಾಗುತ್ತೀರಿ. ಯಾವ ನಾಲಿಗೆ ನಿಮ್ಮ ಮೌನವಾಗಿತ್ತೋ ಈಗ ಅದೇ ನಾಲಿಗೆ ನಿಮ್ಮ ಶತ್ರುಗಳನ್ನು ಸೀಳಿ ಹಾಕುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಕೇವಲ ಒಂದೇ ಮಾತು ಓಡುತ್ತದೆ: ಹಣ ಮತ್ತು ಅಧಿಕಾರ. ಈ ಬದಲಾವಣೆ ನಿಮ್ಮೊಳಗೆ ಹೇಗೆ ಬರುತ್ತದೆ ಮತ್ತು ನಿಮಗೆ ಯಾವ ದೊಡ್ಡ ಅವಕಾಶಗಳು ಸಿಗಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. 27 ಜುಲೈ 2026ರಿಂದ 11 ಡಿಸೆಂಬರ್ 2026ರವರೆಗೆ ಮಿಥುನ ರಾಶಿಯವರ ಜೀವನದಲ್ಲಿ ವಕ್ರ ಶನಿಯ ಗೋಚಾರವು ನಿಮ್ಮ ವೃತ್ತಿ ಜೀವನ ಮತ್ತು ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಲು ಬರುತ್ತಿದೆ. ಈ 138 ದಿನಗಳ ಸಮಯವು ನಿಮಗೆ ಅತ್ಯಂತ ಪ್ರಮುಖವಾದ ಅವಧಿಯಾಗಿದೆ. ಇದು ನಿಮ್ಮ ತಡೆ ಹಿಡಿಯಲ್ಪಟ್ಟ ದಾರಿಗಳನ್ನು ತೆರೆಯುವ ಕೆಲಸ ಮಾಡುತ್ತದೆ. ವೈದಿಕ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಯಾವುದೇ ದೊಡ್ಡ ಗ್ರಹವು ತನ್ನ ಚಲನೆಯನ್ನು ಬದಲಾಯಿಸಿದಾಗ ಅದರ ಪ್ರಭಾವವು ನಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೂ ಬೀಳುತ್ತದೆ. 27 ಜುಲೈ 2026ರಂದು ಶನಿದೇವನು ಮೀನರಾಶಿಯಲ್ಲಿ, ಅಂದರೆ ನಿಮ್ಮ ಕರ್ಮ ಭಾವದಲ್ಲಿ ವಕ್ರಿಯಾಗಲಿದ್ದಾನೆ. ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ಹಠಾತ್ ಬದಲಾವಣೆಗಳು, ನಗದು ಹರಿವು, ನಿಮ್ಮ ವೈವಾಹಿಕ ಜೀವನ ಮತ್ತು ದೇವಗುರು ಬೃಹಸ್ಪತಿಯಿಂದ ಸಿಗುವ ಆ ವಿಶೇಷ ದೈವಿಕ ರಕ್ಷಣೆಯ ಬಗ್ಗೆ ನಾವು ಆಳವಾಗಿ ವಿಶ್ಲೇಷಿಸುತ್ತೇವೆ. ಅದು ಈ ಗೋಚಾರದ ಸಮಯದಲ್ಲಿ ನಿಮ್ಮನ್ನು ರಕ್ಷಿಸುತ್ತದೆ. ಮೊದಲನೆಯದಾಗಿ, ವಕ್ರಿ ಎಂದರೆ ಗ್ರಹವು ನಿಜವಾಗಿಯೂ ಆಕಾಶದಲ್ಲಿ ಹಿಂದಕ್ಕೆ ಚಲಿಸುತ್ತಿದೆ ಎಂದರ್ಥವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಇದು ಕೇವಲ ದೃಷ್ಟಿಭ್ರಮೆಯಾಗಿದೆ. ಬ್ರಹ್ಮಾಂಡದಲ್ಲಿ ಭೂಮಿ ಮತ್ತು ಶನಿಯ ಗತಿಯ ನಡುವೆ ವಿಶೇಷ ಸಮನ್ವಯ ಉಂಟಾದಾಗ ಶನಿಯು ನಮಗೆ ನಿಂತಿರುವಂತೆ ಅಥವಾ ಹಿಂದಕ್ಕೆ ಹೋಗುತ್ತಿರುವಂತೆ ತೋರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಜ್ಯೇಷ್ಠಾಬಲ ಎಂದು ಕರೆಯಲಾಗುತ್ತದೆ. ಶನಿಯು ವಕ್ರಿಯಾದಾಗ ಅವನ ಬಲವು 3 ಪಟ್ಟು ಹೆಚ್ಚಾಗುತ್ತದೆ. 10ನೇ ಮನೆಯಲ್ಲಿ ವಕ್ರಿ ಶನಿಯ ಶಕ್ತಿಯು ಇದೇ ರೀತಿ ಒಂದೇ ಸ್ಥಳದಲ್ಲಿ ಕೇಂದ್ರೀಕೃತವಾಗಿದೆ. ಮಿಥುನ ರಾಶಿಯವರಿಗೆ ಶನಿಯು ವಾಯುತತ್ವದ ಗ್ರಹವಾಗಿದ್ದಾನೆ ಮತ್ತು ಪ್ರಸ್ತುತ ಅವನು ಜಲತತ್ವದ ರಾಶಿಯಾದ ಮೀನ ರಾಶಿಯಲ್ಲಿದ್ದಾನೆ. ನೀರಿನಲ್ಲಿ ಗಾಳಿಯ ತೀವ್ರ ವೇಗವು ಸೇರಿದಾಗ ಅದು ದೊಡ್ಡ ಬದಲಾವಣೆ ಮತ್ತು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಹಠಾತ್ತನೆ ಬರುವ ಏರಿಳಿತಗಳನ್ನು ಸೂಚಿಸುತ್ತದೆ. ಶನಿಯ ಈ ಗೋಚಾರವು ನಿಮ್ಮ ತಾಳ್ಮೆಯ ಪರೀಕ್ಷೆ ಮಾಡುತ್ತದೆ. ನೀವು ಅಹಂಕಾರದಿಂದ ದೂರವಿದ್ದು ತಾಳ್ಮೆಯನ್ನು ಪಾಲಿಸಿದರೆ ಇದೇ ಶಕ್ತಿಯು ನಿಮಗೆ ಅಪಾರ ಯಶಸ್ಸನ್ನು ತಂದುಕೊಡುತ್ತದೆ. ವೃತ್ತಿ ಮತ್ತು ವ್ಯಾಪಾರದ ದೃಷ್ಟಿಕೋನದಿಂದ ಶನಿಯು ನಿಮ್ಮ ಕರ್ಮ ಭಾವದಲ್ಲಿಯೇ ವಕ್ರಿಯಾಗುತ್ತಿರುವುದರಿಂದ ನಿಮ್ಮ ಮೇಲೆ ಕೆಲಸದ ಹೊರೆ ಇದ್ದಕ್ಕಿದ್ದಂತೆ ಗಣನೀಯವಾಗಿ ಹೆಚ್ಚಾಗಬಹುದು. ಕಚೇರಿಯ ಎಲ್ಲಾ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೇರಿ ಬಿದ್ದಂತೆ ನಿಮಗೆ ಅನಿಸಬಹುದು. ಆದರೆ ಇದರ ಜೊತೆಗೆ ನಿಮ್ಮ ಗೌರವ, ಸ್ಥಾನಮಾನ ಮತ್ತು ಪ್ರತಿಷ್ಠೆಯಲ್ಲೂ ಅದ್ಭುತ ಏರಿಕೆಯಾಗಲಿದೆ. ನಿಮ್ಮ ತಡೆ ಹಿಡಿಯಲ್ಪಟ್ಟ ಬಡ್ತಿಗಳು ಈಗ ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬರಬಹುದು. ಶನಿಯು ಕರ್ಮದ ಶಾಶ್ವತ ಕಾರಕ ಮತ್ತು ಅವನು ಕರ್ಮಭಾವದಲ್ಲಿ ವಕ್ರಿಯಾದಾಗ ಒಬ್ಬ ಲೆಕ್ಕ ಪರಿಶೋಧಕನ ರೂಪದನ್ನು ತಾಳುತ್ತಾನೆ. ವಕ್ರಿಗ್ರಹವು ಯಾವಾಗಲೂ ತನ್ನ ಹಿಂದಿನ ಭಾವದ, ಅಂದರೆ ನಿಮ್ಮ 9ನೇ ಭಾವದ ಭಾಗ್ಯ ಮತ್ತು ಧರ್ಮದ ಭಾವದ ಫಲವನ್ನೂ ನೀಡಲು ಪ್ರಾರಂಭಿಸುತ್ತದೆ. ಭಾಗ್ಯಾಧಿಪತಿಯು ಕರ್ಮಭಾವದಲ್ಲಿ ವಕ್ರಿಯಾಗುವುದು ನಿಮಗೆ ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಿಮಗೆ ಸಂಪೂರ್ಣ ಅವಕಾಶ ಸಿಗುತ್ತದೆ ಎಂಬುದನ್ನು ಖಚಿತಪಡಿಸುತ್ತದೆ. ಆಗಸ್ಟ್ನ ಕೊನೆಯ ವಾರದಿಂದ ನವೆಂಬರ್ನ ಆರಂಭದವರೆಗೆ ಉದ್ಯೋಗ ಬದಲಾಯಿಸಲು ಅಥವಾ ಸ್ಥಿರವಾದ ಉದ್ಯೋಗ ಪಡೆಯಲು ಬಲವಾದ ಯೋಗಗಳಿವೆ. ಇಲ್ಲಿ ನಿಮಗಿರುವ ಒಂದು ಸಕಾರಾತ್ಮಕ ಅಂಶವೆಂದರೆ ರಾಹು ನಿಮ್ಮ 11ನೇ ಮನೆಯಲ್ಲಿ, ಅಂದರೆ ಲಾಭದ ಭಾವದಲ್ಲಿದ್ದಾನೆ. ಶನಿಯು ಭಾಗ್ಯ ಭಾವದ ಕಡೆಗೆ ಸರಿಯುತ್ತಿದ್ದಾನೆ ಮತ್ತು ರಾಹು ಲಾಭ ಭಾವದಲ್ಲಿದ್ದಾನೆ. ನೀವು IT, AI, ಆಮದು ರಫ್ತು, ವಿದೇಶಿ ವ್ಯಾಪಾರ ಅಥವಾ ಸಾಮಾಜಿಕ ಜಾಲತಾಣಗಳಂತಹ ಆಧುನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದ್ದರೆ
ಈ ಸಮಯವು ನಿಮಗೆ ವ್ಯಾಪಾರದಲ್ಲಿ ಅಸಾಧಾರಣ ಯಶಸ್ಸನ್ನು ನೀಡುತ್ತದೆ. ನೀವು ನಿಷ್ಕಾಮ ಕರ್ಮದ ತತ್ವವನ್ನು ಪಾಲಿಸಬೇಕಾಗುತ್ತದೆ. ಕೆಲಸ ಮಾಡಿ, ಆದರೆ ತಕ್ಷಣದ ಫಲಿತಾಂಶಗಳನ್ನು ನಿರೀಕ್ಷಿಸಬೇಡಿ ಮತ್ತು ಯಾವುದೇ ಅಡ್ಡದಾರಿಗಳನ್ನು ಅಳವಡಿಸಿಕೊಳ್ಳಬೇಡಿ. ನಿಮ್ಮ ಮೇಲಧಿಕಾರಿಗಳನ್ನು, ನಿಮ್ಮ ಅಧೀನದಲ್ಲಿರುವವರನ್ನು ಗೌರವಿಸಿ. ಇದುವೇ ನಿಮ್ಮ ಯಶಸ್ಸಿನ ಮುಖ್ಯ ಸೂತ್ರವಾಗಿದೆ. ಹಣಕಾಸು ಮತ್ತು ಸಂಪತ್ತಿನ ವಿಷಯದಲ್ಲಿ ನಿಮ್ಮ ಖರ್ಚುಗಳು ವೇಗವಾಗಿ ಹೆಚ್ಚಾಗಬಹುದು. ಹಣ ಬರುತ್ತದೆ, ಆದರೆ ಕೈಯಲ್ಲಿ ನಗದು ಉಳಿಯುವುದು ಸ್ವಲ್ಪ ಕಷ್ಟವಾಗಬಹುದು. ಒಂದು ದೊಡ್ಡ ನೆಮ್ಮದಿ ಏನೆಂದರೆ 27 ಜುಲೈಗೂ ಮೊದಲು ಆರೋಗ್ಯ ಸಮಸ್ಯೆಗಳು ಮತ್ತು ಆಸ್ಪತ್ರೆಗಳ ಮೇಲೆ ಅನಗತ್ಯವಾಗಿ ಖರ್ಚಾಗುತ್ತಿದ್ದ ಹಣ ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತದೆ. ಇದಕ್ಕೆ ಕಾರಣ 10ನೇ ಮನೆಯಲ್ಲಿ ಕುಳಿತಿರುವ ಶನಿಯು ತನ್ನ 3ನೇ ದೃಷ್ಟಿಯನ್ನು ನಿಮ್ಮ 12ನೇ ಭಾವ ಅಂದರೆ ವ್ಯಯ ಭಾವದ ಮೇಲೆ ಬೀರುತ್ತಿದ್ದಾನೆ. ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ 2ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ಗೋಚಾರ ಮಾಡುತ್ತಿದ್ದಾನೆ. ಗುರುವು ಇಲ್ಲಿ ಕುಳಿತು ನೇರವಾಗಿ 10ನೇ ಮನೆಯಲ್ಲಿರುವ ಶನಿಯ ಮೇಲೆ ತನ್ನ 9ನೇ ಶುಭ ದೃಷ್ಟಿಯನ್ನು ಬೀರುತ್ತಿದ್ದಾನೆ. ಇದು ಅತ್ಯಂತ ಮಂಗಳಕರವಾದ ಧನ ತ್ರಿಕೋನ ಸ್ಥಿತಿಯನ್ನು ನಿರ್ಮಿಸುತ್ತಿದೆ. ಶನಿಯು ನಿಮ್ಮಿಂದ ಖರ್ಚು ಮಾಡಿಸಿದರೂ ಗುರುವು ನಿಮಗೆ ಹಣ ಗಳಿಸುವ ಹೊಸ ದಾರಿಗಳನ್ನು ಮತ್ತು ಲಾಭದ ಅವಕಾಶಗಳನ್ನು ನಿರಂತರವಾಗಿ ನೀಡುತ್ತಲೇ ಇರುತ್ತಾನೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯಬಹುದು. ಆದರೆ ಅದೇ ಸಮಯದಲ್ಲಿ ಯಾವುದೇ ಆಸ್ತಿ ಅಥವಾ ವಾಹನ ದುರಸ್ತಿಯ ಮೇಲೆ ಇದ್ದಕ್ಕಿದ್ದಂತೆ ದೊಡ್ಡ ಖರ್ಚು ಕೂಡ ಬರಬಹುದು. ನಿಮ್ಮ ಬಡ್ಜೆಟ್ ಅನ್ನು ಕಟ್ಟುನಿಟ್ಟಾಗಿ ಯೋಜಿಸಿ ಮತ್ತು ಕೇವಲ ಆಡಂಬರಕ್ಕಾಗಿ ಹಣವನ್ನು ಖರ್ಚು ಮಾಡಬೇಡಿ. ಶನಿಯು 12ನೇ ಭಾವವನ್ನು ನೋಡುತ್ತಿರುವುದರಿಂದ ದಾನ ಧರ್ಮ ಮಾಡುವುದರಿಂದ ಅನಗತ್ಯ ಖರ್ಚುಗಳಿಗೆ ತಾನಾಗಿಯೇ ಕಡಿವಾಣ ಬೀಳುತ್ತದೆ. ವೈವಾಹಿಕ ಜೀವನ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ವಿವಾಹಿತರ ಸಂಬಂಧದಲ್ಲಿ ಸ್ವಲ್ಪ ಜಗ್ಗಾಟದ ಪರಿಸ್ಥಿತಿ ಉಂಟಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ಜೀವನ ಸಂಗಾತಿಯು ಸ್ವಲ್ಪ ಹಠಮಾರಿಯಾಗಬಹುದು ಮತ್ತು ಸಣ್ಣ ಪುಟ್ಟ ವಿಚಾರಗಳಿಗೂ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಹೀಗೇಕೆ ಆಗುತ್ತದೆ ಎಂದರೆ ವಕ್ರಿ ಶನಿಯ 10ನೇ ಪೂರ್ಣ ದೃಷ್ಟಿಯು ನಿಮ್ಮ 7ನೇ ಭಾವ ಅಂದರೆ ವಿವಾಹ ಮತ್ತು ಪಾಲುದಾರಿಕೆಯ ಭಾವದ ಮೇಲೆ ಬೀಳುತ್ತಿದೆ. ಶನಿಯು 7ನೇ ಭಾವವನ್ನು ನೋಡಿದಾಗ ಸಂಬಂಧದಲ್ಲಿ ವಾಸ್ತವಿಕೆಯನ್ನು ತರುತ್ತಾನೆ ಮತ್ತು ಪ್ರತಿಯೊಂದು ಭ್ರಮೆಯನ್ನು ಮುರಿಯುತ್ತಾನೆ. ಈ ಒತ್ತಡವು ಆರಂಭಿಕ ದಿನಗಳಲ್ಲಿ, ವಿಶೇಷವಾಗಿ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚು ಅನುಭವಕ್ಕೆ ಬರಬಹುದು. ನಿಮ್ಮ ಪಾಲುದಾರರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕು. ಅವರು ದಣಿದಿದ್ದರೆ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆಗಳ ಒತ್ತಡವನ್ನು ಹೇರಬೇಡಿ ಮತ್ತು ನಿಮ್ಮ ಸಂವಹನವನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ವಿವಾಹಕ್ಕಾಗಿ ಕಾಯುತ್ತಿರುವ ಒಂಟಿ ಜನರಿಗೆ ಈ ಸಮಯವು ಬಹಳ ಅನುಕೂಲಕರವಾಗಿದೆ. ಗುರು ಮತ್ತು ಶನಿಯ ಮಿಶ್ರ ಪ್ರಭಾವದಿಂದ ಈ ಅವಧಿಯಲ್ಲಿ ನಿಮಗೆ ಯೋಗ್ಯ ಮತ್ತು ಸ್ಥಿರವಾದ ಜೀವನ ಸಂಗಾತಿ ಸಿಗುವ ಬಲವಾದ ಸಾಧ್ಯತೆ ಇದೆ. ವ್ಯಾಪಾರ ಪಾಲುದಾರಿಕೆಯಲ್ಲಿ ಈ ಸಮಯವು ನಿಮ್ಮ ಕಣ್ಣು ತೆರೆಸುವಂತಾಗಿರುತ್ತದೆ. ನಿಮಗೆ ದ್ರೋಹ ಮಾಡುತ್ತಿದ್ದ ಪಾಲುದಾರರ ರಹಸ್ಯಗಳು ಬಹಿರಂಗಗೊಳ್ಳುತ್ತವೆ ಮತ್ತು ನಿಜವಾದ ಸ್ನೇಹಿತರು ಸಹಾಯಕ್ಕೆ ಬರುತ್ತಾರೆ. ಈ ಸಮಯದಲ್ಲಿ ಯಾವುದೇ ಹೊಸ ಪಾಲುದಾರಿಕೆಯನ್ನು ಬಹಳ ಆತುರದಿಂದ ಅಥವಾ ಕಾಗದ ಪತ್ರಗಳನ್ನು ಓದದೆ ಮಾಡಬೇಡಿ. ಕೌಟುಂಬಿಕ ಜೀವನ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದ ಬಗ್ಗೆ ಈ ಸಮಯವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಜಮೀನು ಆಸ್ತಿಗೆ ಸಂಬಂಧಿಸಿದ ಯಾವುದೇ ಹಳೆಯ ವಿವಾದ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯ ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬರಬಹುದು ಮತ್ತು ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗಬಹುದು. ಈ ಸಮಯದಲ್ಲಿ ನೀವು ಮನೆಯ ನವೀಕರಣ ಮಾಡಿಸಬಹುದು. ಶನಿಯ 7ನೇ ದೃಷ್ಟಿಯು ನಿಮ್ಮ 4ನೇ ಭಾವದ ಮೇಲೆ ಅಂದರೆ ತಾಯಿ ಮತ್ತು ಸುಖದ ಭಾವದ ಮೇಲೆ ಬೀಳುತ್ತಿದೆ. ಅಕ್ಟೋಬರ್ 9ರ ನಂತರ ಶನಿದೇವನು ನಕ್ಷತ್ರ ಬದಲಾಯಿಸಿದಾಗ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣತೆ ಕಂಡುಬರಬಹುದು. ವಿಶೇಷವಾಗಿ ಕೀಲು ನೋವು ಅಥವಾ ಆಯಾಸ ಹೆಚ್ಚಾಗಬಹುದು. ಈ ಸಮಯದಲ್ಲಿ ನೀವು ಅವರೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಬೇಕು. ಆಸ್ತಿ ಅಥವಾ ಕುಟುಂಬದ ಯಾವುದೇ ದೊಡ್ಡ ನಿರ್ಧಾರದಲ್ಲಿ ಬಾಯಿ ಮಾತಿನ ಒಪ್ಪಂದ ಮಾಡಿಕೊಳ್ಳಬೇಡಿ. ಪ್ರತಿಯೊಂದೂ ದಾಖಲಾಗಿರಬೇಕು. ಇಲ್ಲದಿದ್ದರೆ ಜನರು ತಮ್ಮ ಮಾತಿನಿಂದ ಹಿಂದೆ ಸರಿಯಬಹುದು. ನಿಮ್ಮ ಸಾಮಾಜಿಕ ವಲಯದಿಂದ ಶನಿಯು ಈ ಸಮಯದಲ್ಲಿ ನಕಲಿ ಸ್ನೇಹಿತರನ್ನು ದೂರ ಮಾಡುತ್ತಾನೆ ಮತ್ತು ಕೇವಲ ನಿಜವಾದ ಹಿತೈಷಿಗಳನ್ನು ಮಾತ್ರ ನಿಮ್ಮ ಬಳಿ ಉಳಿಸುತ್ತಾನೆ. ಆರೋಗ್ಯದ ಬಗ್ಗೆ ಪರಿಸ್ಥಿತಿ ಸ್ಪಷ್ಟವಾಗಿರಬೇಕು. ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ 27 ಜುಲೈ ನಂತರ ನೆಮ್ಮದಿಯ ನಿದ್ದೆ ಬರಲು ಪ್ರಾರಂಭವಾಗುತ್ತದೆ. ಏಕೆಂದರೆ 12ನೇ ಭಾವದ ಮೇಲೆ ಶನಿಯ ದೃಷ್ಟಿ ವಕ್ರಿಯಾದ ತಕ್ಷಣ ಪರಿಹಾರ ನೀಡಲು ಪ್ರಾರಂಭಿಸುತ್ತದೆ. ಆದಾಗ್ಯೂ ವಾಯುತತ್ವದ ಶನಿ ಮತ್ತು ಜಲತತ್ವದ ರಾಶಿಯ ಸಂಘರ್ಷವು ವಾತರೋಗಗಳನ್ನು ಹುಟ್ಟುಹಾಕಬಹುದು. ಇದ್ದಕ್ಕಿದ್ದಂತೆ ದೇಹದಲ್ಲಿ ಆಯಾಸ, ಕೈಕಾಲುಗಳಲ್ಲಿ ನೋವು
ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಆರೋಗ್ಯ ಸಮಸ್ಯೆಗಳಲ್ಲಿದ್ದ ವೈದ್ಯಕೀಯ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯಿರಿ. ಮಾನಸಿಕ ಒತ್ತಡವನ್ನು ಹೋಗಲಾಡಿಸಲು ಛಾಯಾದಾನವು ಪರಿಣಾಮಕಾರಿ ಪರಿಹಾರವಾಗಿದೆ. ಶನಿವಾರದಂದು ಒಂದು ಕಬ್ಬಿಣದ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ದಾನ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆಯಾಸ ನಿವಾರಣೆಯಾಗುತ್ತದೆ. ಶಿಕ್ಷಣ ಮತ್ತು ಸಂಶೋಧನೆಯ ಕ್ಷೇತ್ರದಲ್ಲಿರುವ ಯುವಕರು ಅಥವಾ ವಿದ್ಯಾರ್ಥಿಗಳು 10ನೇ ಮನೆಯ ಒತ್ತಡದಿಂದಾಗಿ ಏಕಾಗ್ರತೆಯಲ್ಲಿ ಸ್ವಲ್ಪ ಕೊರತೆಯನ್ನು ಅನುಭವಿಸಬಹುದು. ಆದರೆ 2ನೇ ಮನೆಯಲ್ಲಿರುವ ದೇವಗುರು ಬೃಹಸ್ಪತಿಯ ನಿಮಗೆ ನಿಧಾನವಾಗಿ ಸರಿಯಾದ ದಿಕ್ಕನ್ನು ತೋರಿಸುತ್ತಾನೆ. ನಿಮ್ಮ ಗಮನ ಮಾತ್ರ ಚದುರಲು ಬಿಡಬೇಡಿ. ಗೃಹಿಣಿಯರಿಗೆ ಈ ಸಮಯವು ಮಾನಸಿಕ ಆಯಾಸದಾಗಿರಬಹುದು. ಶನಿಯ ದೃಷ್ಟಿಯು ಮನೆಯಲ್ಲಿ ಶಾಂತಿಯ ಕೊರತೆಯನ್ನು ಉಂಟು ಮಾಡಬಹುದು. ನೀವು ನಿಮ್ಮ ಬಗ್ಗೆಯೇ ಗಮನ ಹರಿಸಬೇಕು. ನೀವು ಮನೆಯಿಂದಲೇ ಯಾವುದೇ ಹವ್ಯಾಸ ಆಧಾರಿತ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೆ ಇದು ಅತ್ಯುತ್ತಮ ಸಮಯವಾಗಿದೆ. ನಿಮ್ಮ ನಿವೃತ್ತ ಮತ್ತು ಹಿರಿಯ ವೀಕ್ಷಕರಿಗೆ ತಡೆ ಹಿಡಿಯಲ್ಪಟ್ಟ ಕಾರ್ಯಗಳಿಗೆ ವೇಗವನ್ನು ನೀಡಲು ಇದು ಸಕಾಲವಾಗಿದೆ. ಪಿಂಚಣಿ ಅಥವಾ ಉಳಿತಾಯಕ್ಕೆ ಸಂಬಂಧಿಸಿದ ಕೆಲಸಗಳು ಈಗ ಪೂರ್ಣಗೊಳ್ಳುತ್ತವೆ. ಅಕ್ಟೋಬರ್ 9ರ ನಂತರ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಈ ಸಮಯವನ್ನು ದೇವರ ಧ್ಯಾನ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಕಳೆಯಿರಿ. ಪ್ರಯಾಣದ ದೃಷ್ಟಿಕೋನದಿಂದ ದೂರದ ಪ್ರಯಾಣದ ಯೋಗಗಳು ಬಲವಾಗಿವೆ. ವಿದೇಶಕ್ಕೆ ಹೋಗಲು ವೀಸಾ ಅಥವಾ ಪಿಆರ್ಗಾಗಿ ಕಾಯುತ್ತಿದ್ದವರ ಕೆಲಸಗಳು ಇದ್ದಕ್ಕಿದ್ದಂತೆ ಆಗಲು ಪ್ರಾರಂಭಿಸುತ್ತದೆ. ಅನೇಕರು ತಮ್ಮ ಪ್ರಸ್ತುತ ಸ್ಥಳವನ್ನು ಬಿಟ್ಟು ಬೇರೆ ನಗರಕ್ಕೆ ಸ್ಥಳಾಂತರಗೊಳ್ಳಬೇಕಾಗಬಹುದು, ಏಕೆಂದರೆ ವಕ್ರಿಗ್ರಹವು 9ನೇ ಭಾವದ ಫಲಿತಾಂಶವನ್ನು ನೀಡುತ್ತಿದೆ. ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ವಿಷಯದಲ್ಲಿ ನಿಗೂಢ ಜ್ಞಾನ ಮತ್ತು ಧ್ಯಾನವನ್ನು ತಿಳಿಯುವ ಆಳವಾದ ಆಸಕ್ತಿಯು ನಿಮ್ಮೊಳಗೆ ಹುಟ್ಟುಕೊಳ್ಳುತ್ತದೆ. ಶನಿಯು ನಿಮ್ಮ 8ನೇ ಮನೆಯ ಅಧಿಪತಿಯಾಗಿದ್ದಾನೆ. ಅಕ್ಟೋಬರ್ 9ರ ನಂತರ ಶನಿಯು ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದಾಗ ನೀವು ಹೊರಗಿನ ಪ್ರಪಂಚದ ಗದ್ದಲದಿಂದ ದೂರವಾಗಿ ಏಕಾಂತದಲ್ಲಿ ಶಾಂತಿಯನ್ನು ಹುಡುಕಲು ಬಯಸುತ್ತೀರಿ. ಧ್ಯಾನದ ಅಭ್ಯಾಸವು ನಿಮ್ಮನ್ನು ಮಾನಸಿಕವಾಗಿ ಕಬ್ಬಿಣದಂತೆ ಬಲಪಡಿಸುತ್ತದೆ. ಈ 138 ದಿನಗಳ ಪಯಣದ ನಿಖರವಾದ ಕಾಲಮಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಮುಖ್ಯವಾಗಿದೆ. 27 ಜುಲೈನಿಂದ 20 ಆಗಸ್ಟ್ 2026ರವರೆಗೆ ಶನಿದೇವನು ರೇವತಿ ನಕ್ಷತ್ರದಲ್ಲಿ ವಕ್ರಿಯಾಗುತ್ತಾನೆ. ಇದು ಕೆಲಸದ ಹೊರೆ ಬೀಳುವ ತೀವ್ರ ಅಲ್ಲೋಲ ಕಲ್ಲೋಲದ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ಆಗಸ್ಟ್ 20ರಿಂದ ಅಕ್ಟೋಬರ್ 9ರವರೆಗೆ ಶನಿಯು ರೇವತಿ ನಕ್ಷತ್ರದಲ್ಲಿಯೇ ಇರುತ್ತಾನೆ. ಅದರ ಅಧಿಪತಿ ಬುಧ. ಇಲ್ಲಿಂದ ಶನಿಯ ಶಕ್ತಿಯನ್ನು ನಿಭಾಯಿಸುವ ತಿಳುವಳಿಕೆ ನಿಮಗೆ ಬರಲಾರಂಭಿಸುತ್ತದೆ. ಹೊಸ ತಂತ್ರಗಳನ್ನು ರೂಪಿಸಲು ಮತ್ತು ಹಳೆಯ ತಪ್ಪುಗಳನ್ನು ತಿದ್ದಿಕೊಳ್ಳಲು ಇದು ಉತ್ತಮ ಸಮಯವಾಗಿರುತ್ತದೆ. ಅಕ್ಟೋಬರ್ 9ರಿಂದ ಡಿಸೆಂಬರ್ 11ರವರೆಗೆ ಶನಿಯು ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಇಲ್ಲಿಂದ ಆಧ್ಯಾತ್ಮಿಕತೆ ಹೆಚ್ಚಾಗುತ್ತದೆ. ಆರ್ಥಿಕ ಲಾಭದ ಗುಪ್ತದಾರಿಗಳು ತೆರೆದುಕೊಳ್ಳುತ್ತವೆ ಮತ್ತು ನಿಮ್ಮ ದೊಡ್ಡ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ. ಈ ಸಂಪೂರ್ಣ ಗೋಚಾರದ ಸಮಯದಲ್ಲಿ ಹಸಿರು ಮತ್ತು ತಿಳಿ ನೀಲಿ ಬಣ್ಣವು ನಿಮಗೆ ಅದೃಷ್ಟ ತರಲಿದೆ. 5 ಮತ್ತು 8 ಸಂಖ್ಯೆಗಳು ಶುಭಕರವಾಗುತ್ತಿರುತ್ತವೆ ಮತ್ತು ಪಶ್ಚಿಮ ದಿಕ್ಕಿನಿಂದ ನಿಮಗೆ ಲಾಭ ಸಿಗಬಹುದು. ಈ ಸಮಯದ ನಕಾರಾತ್ಮಕ ಪರಿಣಾಮಗಳನ್ನು ಶಾಂತಗೊಳಿಸಲು ಪ್ರತಿದಿನ ಕನಿಷ್ಠ 3 ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸಿ, ಏಕೆಂದರೆ ಹನುಮಂತನು ಶಾಂತಿಯ ನಿಯಂತ್ರಕನಾಗಿದ್ದಾನೆ. ನಿಮ್ಮ ಲಗ್ನಾಧಿಪತಿಯನ್ನು ಬಲಪಡಿಸಲು ನಿಮ್ಮ ಕಿರುಬೆರಳಿಗೆ ಉತ್ತಮ ಗುಣಮಟ್ಟದ ಪಚ್ಚೆ ಧರಿಸುವುದು ಪ್ರಯೋಜನಕಾರಿಯಾಗಿದೆ. ಶಿವನ ಆರಾಧನೆಯು ಈ ಸಮಯದಲ್ಲಿ ಅತ್ಯಂತ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಬುಧವಾರದಂದು ಗಣೇಶನನ್ನು ಪೂಜಿಸಿ ಮತ್ತು ಮೂಕ ಪ್ರಾಣಿಗಳಿಗೆ ಸೇವೆ ಮಾಡಿ. ಈ ಸಂಪೂರ್ಣ ಅವಧಿಯಲ್ಲಿ ನೀವು ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಯಾವುದೇ ಕೆಲಸದಲ್ಲಿ ಅಡ್ಡದಾರಿಗಳನ್ನು ಹುಡುಕಬೇಕು. ಶನಿದೇವನು ನ್ಯಾಯದ ದೇವತೆಯಾಗಿದ್ದಾನೆ ಮತ್ತು ಕಠಿಣ ಪರಿಶ್ರಮವನ್ನು ಇಷ್ಟಪಡುತ್ತಾನೆ. ಅತಿಯಾದ ಉತ್ಸಾಹದಿಂದ ಯಾವುದೇ ಉದ್ಯೋಗವನ್ನು ಬಿಡಬೇಡಿ ಅಥವಾ ಪಾಲುದಾರಿಕೆಯನ್ನು ಮುರಿಯಬೇಡಿ. ನಿಮ್ಮ ಜವಾಬ್ದಾರಿಗಳಿಂದ ಹಿಂದೆ ಸರಿಯಬೇಡಿ. ಗೀತೆಯ ಆ ತತ್ವವನ್ನು ಯಾವಾಗಲೂ ನೆನಪಿ. ಕರ್ಮವನ್ನು ಮಾಡುವುದರಲ್ಲಷ್ಟೇ ನಿಮ್ಮ ಅಧಿಕಾರವಿದೆ, ಫಲದಲ್ಲ. ನೀವು ಫಲಿತಾಂಶದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಕೇವಲ ನಿಮ್ಮ ಕರ್ಮದ ಮೇಲೆ ಗಮನ ಹರಿಸಿದರೆ ಡಿಸೆಂಬರ್ 11ರಂದು ಶನಿಯು ಮಾರ್ಗಿಯಾದಾಗ ನಿಮ್ಮ ಯಶಸ್ಸು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ ಮತ್ತು ದೇವಗುರು ಬೃಹಸ್ಪತಿ ನಿಮ್ಮನ್ನು ನಿರಂತರವಾಗಿ ರಕ್ಷಿಸುತ್ತಾನೆ.